ನಮಸ್ಕಾರ ಸ್ನೇಹಿತರೆ, ANR ಗ್ಲೋಬಲ್ ಮಾಸ್ಟರ್ ಚಾನಲ್ಗೆ ಸುಸ್ವಾಗತ. ಎಲ್ಲರಿಗೂ ಗೊತ್ತಿರೋ ಥರ ಇವತ್ತು RCB ಮ್ಯಾಚ್ ಇದೆ. ವಿ ಆರ್ ಸೋ ಎಕ್ಸೈಟಿಂಗ್. ಇನ್ನು ರಿಮೈನಿಂಗ್ 1 hour ಇದೆ ಸ್ಟಾರ್ಟ್ ಆಗೋಕ್ಕೆ. ಆರ್ ಸಿ ಬಿ ಅದನ್ನು ಅದು ಎಷ್ಟು ಸಲ ಹೇಳಿದ್ರು ಕೂಡ ನನಗೊಂಥರ ಖುಷಿ ಆಗುತ್ತೆ. 18 ವರ್ಷ ಕಾದಿದ್ದೀವಿ, ಎಲ್ಲರೂ ತಪಾಸ್ ಮಾಡಿದ್ದಾರೆ. ನಾವಂತೂ ತುಂಬ ಎಕ್ಸೈಟಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಎರಡೂ ಟೀಮು ತುಂಬ ಸ್ಟ್ರಾಂಗ್ ಆಗಿದೆ. ಯಾಕೆಂದರೆ 18 ವರ್ಷದಿಂದ ಇದು ಪಂಜಾಬು ಕಪ್ ಹೊಡೆದಿಲ್ಲ ಆ್ಯಂಡ್ RCBನೂ ಕಪ್ ಹೊಡೆದಿಲ್ಲ. ನಮಗೆ ಈ ಸಲಂತೂ ನಮ್ಮ ಕರ್ನಾಟಕ RCB ಹೊಡಿಲೇಬೇಕು ಅಂತ ನಾವಂತೂ ತುಂಬ ಭರವಸೆ ಇಟ್ಕೊಂಡಿದ್ದೀವಿ. ಇದು ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಜಗತ್ತೇ ಕಾಯ್ತದೆ. RCB ಅಂದರೆ ಗೊತ್ತು, ಎಲ್ಲರಿಗೂ ಗೊತ್ತು, ವರ್ಲ್ಡ್ಗೆ ಗೊತ್ತು ಅನ್ನೋ ಥರ. ಪಂಜಾಬ್ ಟೀಮನ್ನು ನಾವು ಕೇರ್ಲೆಸ್ ಮಾಡೋಕ್ಕೋಗ್ಬಾರ್ದು. ಅವರು ತುಂಬ ಜಾಸ್ತಿ ಯಂಗ್ ಪ್ಲೇಯರ್ ಇದ್ದಾರೆ. ನಮ್ಮ ಟೀಮು ಕೂಡ ಈಗ ತುಂಬ ಸ್ಟ್ರಾಂಗ್ ಆಗಿದೆ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಏಕೆಂದರೆ ನಾವು ಓವರ್ ಕಾನ್ಫಿಡೆನ್ಸಾಗಿ ಇರಬಾರ್ದು. ಬಟ್ ಎಲ್ಲ ಟೈಮಲ್ಲೂ ಕೂಡ ನಾವು ಸ್ವಲ್ಪ ಈಚ್ ಆ್ಯಂಡ್ ಎವರಿ ಬಾಲ್ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಶ್ರೇಯಸ್ ಅಯ್ಯರ್ ಸ್ವಲ್ಪ ಸ್ಟ್ರಾಟಜಿಕ್ ಪ್ಲೇಯರ್ ಅವರು. ಯಾಕೆಂದರೆ ಆಲ್ರೆಡಿ ಅವರು ಡೆಲ್ಲಿನ ಫೈನಲ್ ತಂದಿದ್ದಾರೆ. ಲಾಸ್ಟ್ ಇಯರ್ ಕಪ್ ಹೊಡೆದಿದ್ದಾರೆ ಆ್ಯಂಡ್ ಈ ಸಲ ಫೈನಲ್ಗೆ ಬಂದಿದ್ದಾರೆ. ತುಂಬ ಲಾಸ್ಟ್ ಮ್ಯಾಚು ಚೆನ್ನಾಗಿ ಆಡಿದ್ದಾರೆ ಅವರು. ಶ್ರೇಯಸ್ ಅಯ್ಯರು ತುಂಬ ಟೆಕ್ನಿಕಲ್ ಮ್ಯಾನು. ಅದಕ್ಕೋಸ್ಕರ ನಾವು RCB ನಮ್ಗೆ ಕಪ್ ಬೇಕು ಅಂದರೆ ತುಂಬ ಎಫರ್ಟ್ ಹಾಕಬೇಕು. ಈಚ್ ಆ್ಯಂಡ್ ಎವರಿ ಬಾಲ್ ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟು. ನಮಗಂತೂ ಅಷ್ಟು ಹೇಳ್ಬೋದು. ಸ್ಟಾರ್ಟಿಂಗ್ ಬಂದುಬಿಟ್ಟು ಕೊಹ್ಲಿ ಆ್ಯಂಡ್ ಫಿಲಿಪ್ ಸಾಲ್ಟು ಆ್ಯಂಡ್ ಮಿಡಲ್ ಓವರಲ್ಲೂ ಕೂಡ ಜಿತೇಶ್ ಶರ್ಮಾ ಆ್ಯಂಡ್ ಟೀಮ್ ಡೇವಿಡ್ಡು ಆ್ಯಂಡ್ ರಜತ್ ಪಟಿದಾರ್ ಸ್ವಲ್ಪ ಇಂಪ್ಲಿಮೆಂಟ್ ಆಗಬೇಕು. ಆ್ಯಂಡ್ ಬೌಲಿಂಗಲ್ಲಿ ಹಸ್ಲೆವುಡ್ ಸೂಪರ್, ಅವರು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸು. ನಮ್ಮ ಸೂಪರ್ ಕಿಂಗ್ ಭುವನೇಶ್ವರ್ ಕುಮಾರ್ ಆ್ಯಂಡ್ ಯಶ್ ದಯಾಳ್, ಸುಯೇಶ್ ಶರ್ಮಾ ಎಲ್ಲ ಸೂಪರ್ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ಆಲ್ರೌಂಡರ್ ಕೃನಾಲ್ ಪಾಂಡ್ಯ ಆ್ಯಂಡ್ ಶೆಫರ್ಡು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ದಾರೆ. ಇದೇ ಪರ್ಫಾರ್ಮೆನ್ಸ್ ಇನ್ನೂ ಸ್ವಲ್ಪ ಇಂಪ್ಲಿಮೆಂಟ್ ಆಯಿತು ಅಂದರೆ ನಮ್ಗೆ ಈ ಸಲ ಕಪ್ ಬರೋದು ಪಕ್ಕ. ಇನ್ನು 5 ಅವರಲ್ಲಿ ನಮ್ದು ಡಿಸೈಡ್ ಆಗೋಗುತ್ತೆ. ಫಸ್ಟು ನಾವು ಟಾಸ್ ವಿನ್ ಆಗಬೇಕು ಸ್ನೇಹಿತರೆ. ಟಾಸ್ ವಿನ್ ಆಗಿಬಿಟ್ಟು ಅಂದರೆ ಅರ್ಧ ಮ್ಯಾಚ್ ನಾವು ವಿನ್ ಆದಂಗೆ. ಯಾಕೆಂದರೆ ನರೇಂದ್ರ ಮೋದಿ ಸ್ಟೇಡಿಯಂ ಅದರಲ್ಲಿ ಸ್ವಲ್ಪ ಚೇಸಿಂಗು ಸ್ವಲ್ಪ ವಿನ್ನಬಲ್ಲು. ಏನಾದರೂ ಟಾಸ್ ಅವ್ರು ವಿನ್ ಆಗಿ ನಮ್ಗೆ ಬ್ಯಾಟಿಂಗ್ ಸಿಕ್ಕಿದ್ರೆ ಮಿನಿಮಮ್ ಇಲ್ಲ ಅಂದರೆ 250 ಚೆಚ್ಚಬೇಕು. ಇಲ್ಲಾಂದರೆ ನಾವು ತುಂಬ ಕಷ್ಟ ಆಗೋಗುತ್ತೆ. ಫಿಲಿಪ್ ಸಾಲ್ಟು ಕೂಡ ಮಾರ್ನಿಂಗು ಒಂದು ರೂಮರ್ ಬಂದಿತ್ತು. ಫಿಲಿಪ್ ಸಾಲ್ಟ್ ಅವರು ಫಿಲಿಪ್ ಸಾಲ್ಟ್ಗೆ ಮಗುವಾಗಿದೆ, ಅವರು ಆಸ್ಟ್ರೇಲಿಯಾ ಹೋಗ್ತಾರೆ ಅಂತ ಒಂದು ರೂಮರ್ ಬಂದಿತ್ತು. ಬಟ್ ಆಲ್ಮೋಸ್ಟ್ ಮಧ್ಯಾಹ್ನದಷ್ಟರೊಳಗೆ ಇಲ್ಲ, ಅವ್ರು ರಿಟರ್ನ್ ಆಗಿದ್ದಾರೆ ಅಂತ ಹೇಳಿದ್ಮೇಲೆ ತುಂಬ ಟೀಮು ಖುಷಿ ಆಯಿತು. ಆ್ಯಕ್ಚುಲಿ ಯಾಕೆಂದರೆ ಇವರೇ ಮೇಯ್ನು ಬ್ಯಾಟ್ಸ್ಮನ್, ಇವರು ಕೊಹ್ಲಿನೇ. ಯಾಕೆಂದರೆ ಫೌಂಡರ್ ಕೊಡಬೇಕಾದ್ರೆ ಇವರು. ವಿ ಆರ್ ಸೋ ಹ್ಯಾಪಿ, ವಿ ಆರ್ ಸೋ ಎಕ್ಸೈಟ್ಮೆಂಟ್ ಇದೆ. ನಮ್ಮ ಬಾಸ್ ಇದ್ದಿದ್ದರೆ ನಿಜವಾಗ್ಲೂ ಒಂಥರ ಎಮೋಷನ್ ಆಗುತ್ತೆ. ಬಾಸ್ ಇದ್ದರೆ ನಿಜವಾಗ್ಲೂ ಅವರು ಸ್ಟೇಡಿಯಮ್ಗೆ ಹೋಗಿ ಅವರು ಸಪೋರ್ಟ್ ಮಾಡ್ತಾಯಿದ್ರು. ಎಲ್ಲೇ ಇದ್ದರೂ ಕೂಡ ಅವರು ನಮ್ಮ RCBಗೆ ಸಪೋರ್ಟ್ ಇದ್ದೇ ಇರುತ್ತೆ. ಥ್ಯಾಂಕ್ ಯು. ವಿ ಮಿಸ್ ಯು ಪುನೀತ್ ಬಾಸ್. ರಿಯಲಿ ಮಿಸ್ ಯು. ಥ್ಯಾಂಕ್ ಯು ಸೋ ಮಚ್. ಯುವರ್ ಬ್ಲೆಸ್ಸಿಂಗ್ ಟು RCB ಆ್ಯಂಡ್ ವಿ ಆರ್ ವೇಟಿಂಗ್ ಫಾರ್ ದಟ್. ಇನ್ನೊಂದು 5 ಅವರ್ ಗೊತ್ತಾಗೋಗುತ್ತೆ ಕಪ್ ಯಾರಿಗೆ ಅಂತ. ಕಪ್ ನಮ್ಮ ಬಾಸ್ ಹಿಡ್ಕೊಂಡ್ಮೇಲೆ ಅದು ನಮ್ಮ ಕಪ್ಗೆ RCB ನಮಗೆ ಬರೋದು ಕಪ್ ಅದು. ಜೈ RCB, ಜೈ ಪುನೀತಣ್ಣ. ಆ್ಯಂಡ್ ಇನ್ನೊಂದು 5 ಅವರ್ ಆದಮೇಲೆ ಇನ್ನೊಂದು ರಿವ್ಯೂ ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಕಪ್ ಪಕ್ಕಾ ಈ ಸಲ ಕೊಹ್ಲಿ ಆ್ಯಂಡ್ ನಮ್ಮ ಅಪ್ಪು ಬಾಸ್ ಹತ್ರ ಇರುತ್ತೆ ಕಪ್ಪು. ನಿಜವಾಗ್ಲೂ ಇನ್ 5 ಅವರ್ಸಲ್ಲಿ ಸೋ ಎಕ್ಸೈಟ್ಮೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಇಟ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್. ಜೈ ಕರ್ನಾಟಕ ಮತ್ತು ಜೈ RCB.